ಅದೇ ರೀತಿ ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ನೆಚ್ಚಿನ ವಿದ್ಯಾರ್ಥಿ ಹಾಗೂ ಆರ್ಮಿ ಯೋಧರಾದಂತಹ ಶಿವಸು ಪಾಟೀಲ್ ಅವರು ಈ ಕಾರ್ಯಕ್ರಮ ಕುರಿತು ಒಂದು 2 ನಿಮಿಷ ಮಾತಾಡಬೇಕೆಂದು ವಿನಂತಿ. ಈ ಶುಭ ಸಂಜೆಯಲ್ಲಿ ಶಿವರಂಗನ ಮನದಲ್ಲಿ ನೆನೆಸುತ್ತಾ, ನಾನು ಇಲ್ಲಿ ಮೊದಲನೇ ಬ್ಯಾಚ್ ಅಭ್ಯರ್ಥಿ. ನಾನು ಸ್ವಲ್ಪ ಜನಕ್ಕೆ ಗೊತ್ತಿರಬೇಕು. 2003 ಶಿವಬೋಸ್ ಪಾಟೀಲ್ ಅಂತ ಸರ್ನ ಇಲ್ಲಿ 5ನೇತಿಂದ ಹಿಡ್ಕೊಂಡ ಇವ್ರ ತನಕ ಕ್ಲಾಸ್ ಹೋಗ್ತಿದ್ದೆ ನಾನು. ಅವಾಗ ಹಿಡ್ಕೊಂಡ ಇಲ್ಲಿ ಫಸ್ಟ್ ಸ್ಟಾರ್ಟ್ 2003 ಸ್ಟಾರ್ಟ್ ಮಾಡಿರಲ್ಲ, ಫಸ್ಟ್ನೇ ಬ್ಯಾಚ್ ನಾನು ಇಲ್ಲಿ ವಿದ್ಯಾರ್ಥಿ ಆಗಿದ್ನಿ. ಹಂಗಾಗಿ ಯಾರು ಮನ್ಯಾಗ ಎಲ್ಲಾರು ಅಪ್ಪ ಅಮ್ಮ ಕಳ್ಸಿರ್ತಾರಂದ್ರ ಏನೋ ಒಂದ್ ನನ್ನ ಮಗಳ ಸರಿಯಾಗಿ ಕಲೀಲಿ ಮುಂದೆ ಬರ್ಲಿ ಅಂತಂದ್ರೆ ಏನೋ ಒಂದ ಅಭಿಮಾನ ಕಳ್ಸಿರ್ತಾರ. ಹಂಗಾಗಿ ಅವ್ರ ಆಸೆ ನಿರಾಶೆ ಮಾಡಕ್ ಹೋಗ್ಬೇಡಿ. ಫಸ್ಟ್ ನಿಮ್ಗೆ ಹೇಳೋದಂದ್ರ ಎಲ್ಲಾರು ಒಂದ್ ಸ್ವಲ್ಪ ಮನ್ಯಾಗ ಎಷ್ಟು ಪರಿಶ್ರಮ ಪಡ್ತಿರ್ತಾರ ಅಪ್ಪ ಅಮ್ಮ, ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ ಇಲ್ಲಿ ಅದಕ್ಕೆ ಕಳ್ಸಾರು ಏನ್ ಮಾಡ್ಬೇಕು. ನೀವೆಲ್ಲಾರು ಛಲ ಕೊಟ್ಟ ಮುಂದ್ ಬಂದ್ ನೀವು ಈಗ ನಾನು 17 ವರ್ಷ ಆರ್ಮಿ ಮುಗಿಸ್ಕೊಂಡು ರಿಟೈರ್ಡ್ ಆಗಿ ಬಂದೆ, 5 ವರ್ಷ ಆಯ್ತಾ. ಹಂಗ ಎಲ್ಲಾರು ಅಪ್ಪ ಅಮ್ಮ ನನ್ನ ಮಗ ಸರಿಯಾಗಿ ಹೋಗಿ ಆರ್ಮಿ ಮುಗಿಸ್ಕೊಂಡ, ಆರ್ಮಿ ಆತು KPC ಆತು ಏನಿ ಬಿಡಿ ಯಾವ್ದು ಬೇಕಾದಾಗ್ಲಿ ಮುಗಿಸ್ಕೊಂಡು ಸರಿಯಾಗಿ ಮನಿಗ್ ಬರ್ಲತ್ತ ಎಲ್ಲಾರು ಅಪ್ಪ ಅಮ್ಮನ ಆಸೆ ಇರತ್ತೆ. ಅದನ್ನ ಆಸೆ ನೆರವೇರ್ಸ್ರಿ. ಉಳ್ಕಿದೇನ ಎಲ್ಲಾ ಕಡೆ ನೀವು ಜಾಬ್ ಹೋದಂತ್ರ ಎಂಜಾಯ್ ಮಾಡೋದು ಎಲ್ಲಾ ಕಡೆ ಇರುತ್ತೆ. ಆದ್ರೆ ನೀವು ಎಂಜಾಯ್ ಮಾಡಕಂದ್ರೆ ಎಲ್ಲಾ ಕಡೆ ಹೋಗಕ್ ಹೋಗ್ಬೇಡ್ರಿ. ಮೊದಲು ನೀವು ಜಾಬ್ ಸೇರಿ ಆನಂತರ ಎಂಜಾಯ್ ಸಿಗೈತೆ. ಅದಕ್ಕಾಗಿ ಜಾಬ್ ಸೇರು ಮಟ್ಟ ಒಂದ್ ಸ್ವಲ್ಪ ಯಾವ್ದಾಗ್ಲಿ ಶ್ರದ್ಧೆಯಿಂದ ಮಾಡ್ರಿ. ಈಗ ರನ್ನಿಂಗ್ ಬಿಡ್ತಾರೋ, ಫಿಸಿಕಲ್ ಆತು, ಎಕ್ಸಾಮ್ ಆತು, ನಿಮಗೆ ಇಲ್ಲಿ ಎಕ್ಸಾಮ್ ಸಂಜೆಗೊಮ್ಮೆ ಕಂಡಕ್ಟ್ ಮಾಡ್ತಾರೋ, ನಿಮ್ ಕ್ಲಾಸ್ ಹೋಗ್ತಾರೋ, ಎಲ್ಲಾದ್ರಾಗ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೊಬ್ರು ಆರ್ಮಿ ಯೋಧರಂತ ಗಾನಿಯರ್ ಸರ್ ಅವರು ದಯವಿಟ್ಟು ವೇದಿಕೆ ಕಡೆ ಬರಬೇಕು. ಗಾನಿಯರ್ ಸರ್ ಅವರು ದಯವಿಟ್ಟು ವೇದಿಕೆ ಕಡೆ ಬರಬೇಕು. ಎಲ್ಲರೂ ಚಪ್ಪಾಳೆ ಒಂದಿಗೆ, ಯಾಕಂದ್ರೆ ಆರ್ಮಿ ಯೋಧರನ್ನ ನಾವು ಗೌರವಿಸಬೇಕಾಗ್ತದೆ. ಲಕ್ಷ್ಮಣ್ ರಾಠೋಡ್ ಸರ್ ಅವರು ಒಂದು 2 ಮಾತನ್ನು ಹೇಳ್ಬೇಕಂದ್ರೆ ಅವರು 2 ಮಾತು. ಈ ಮುಡಲ್ಗಿಯಲ್ಲಿ ನಾನು ಬರ್ಬೇಕಂದ್ರೆ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡ್ ಬಂದೆ. ಸೈನಿಕ ತರಬೇತಿ ಅನ್ನೋದು ಒಂದು ಮಂಜುನಾಥ್ ಸೈನಿಕ ತರಬೇತಿ ಅಂತ ಹೇಳಿ, ಇದರಲ್ಲಿ ತುಂಬ ನನಗೆ ನಮ್ಮ ಹುಬ್ಳಿಯಲ್ಲಿ ಇತ್ತು, ಆದರೆ ನನಗೆ ಅಷ್ಟೊಂದು ಇದಾಗಲಿಲ್ಲ. ನಾನು ಸ್ವಲ್ಪ ದೂರದಲ್ಲಿ ಬರ್ಬೇಕಂತ ಹೇಳಿ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಹುಡುಗರು ನೋಡಿ ನನಗೂ ತುಂಬ ಮನಸ್ಸಲ್ಲಿ ತುಂಬ ಒಂದು ಆಶ್ಚರ್ಯ ಆಗಿತ್ತು. ಯಾಕಂದರೆ ಈ ತರಬೇತಿ ಈ ಥರ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ನಾನು ಇಲ್ಲಿ ಬಂದ ಮೇಲೆ ಒಂದು 2 ದಿವಸ ಆಯಿತು. ತುಂಬ ಒಳ್ಳೆ ಇದರಿಂದ ನಡೆಸ್ತಾ ಇದ್ದಾರೆ. ಆದರೆ ಈ ತರಬೇತಿಯಲ್ಲಿ ನಾವು ಇದ್ದು ಟ್ರೈನಿಂಗ್ ಮಾಡಿ ಒಳ್ಳೆಯ ಒಂದು ಹಂತಕ್ಕೆ ಸೇರಲಿಲ್ಲ ಅಂದರೆ ಯಾವುದೇ ಒಂದು ಊರಲ್ಲಿ ಹೋಗಿ ನಾವು ಅಲ್ಲಿ ಅಲ್ಲಿ ಇರೋಕ್ಕಾಗಂಗಿಲ್ಲ. ಆದರೆ ಇಲ್ಲೆಲ್ಲ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಹಾಗೆ ನಾವೆಲ್ಲರೂ ಇದರಲ್ಲಿ ಸಹಯೋಗ ಮಾಡಿ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಇದು ಮಾಡಬೇಕಾಗಿ ನಾನು ತಮ್ಮಲ್ಲಿ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಗಾನಿಯರ್ ಸರ್ ಅವರು ಒಂದು 2 ಮಾತನ್ನು ಹೇಳ್ಬೇಕಿಲ್ಲ ಅವರು. ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ನಮಸ್ಕಾರಗಳು. ನಾನು ಇಲ್ಲಿ ಆಕ್ಚುಲಿ ನಾನು ಪ್ರಾಪರ್ ಇರೋದು ಬೈಲಹೊಂಗಲ ತಾಲೂಕ, ಜಾಲಿಕೊಪ್ಪ ಅಂತ. ನಾವಿಲ್ಲಿ ಮುಡ್ಲಿಗೆ ಬಂದದ್ದು ನಮ್ಮ ಫ್ಯಾಮಿಲಿ ಇವರು ಜಾಬ್ ಇದ್ದಾರೆ, ಇಲ್ಲಿ ಬಂದಿದ್ದೀವಿ ನಾವು. ಆಕ್ಚುಲಿ ಇಲ್ಲಿ ನಾವು ಮೊದಲೇ ಬರ್ಬೇಕಾಗಿತ್ತು. ನಾನು ನೋಡಿರ್ಲಿಲ್ಲ ಇದು ಕಂಬ ಹಾಕಿತ್ತು, ಅದು ಇದು ಟ್ರೈನಿಂಗ್ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆಕ್ಚುಲಿ ನಾವು ಇಲ್ಲೇ ಬರೋದು ಹೋಗೋದು ಮಾಡ್ತಾ ಇದ್ದೀನಿ. ಆದರೆ ನನ್ನ ಆತ್ಮೀಯ ಗೆಳೆಯನಾದ ಲಕ್ಷ್ಮಣ್ ರಾಥೋಡ್ ಯೂಟ್ಯೂಬಲ್ಲಿ ನೋಡಿ ಬಂದಿದ್ದ. ಅಂದರೆ ಸರಿಪಾ ನಾನು ಬರ್ತೀನಿ, ನಂದು ಆಗಿದೆ ಅಂತ ಹೇಳಿದ್ದೆವು. ಆದರೆ ಇದಕ್ಕಿಂತ ಮೊದಲಿಂದ ಬಹಳ ವರ್ಷದಿಂದ ಇಲ್ಲಿ ಒಳ್ಳೆ ಟ್ರೈನಿಂಗು, ಒಳ್ಳೆ ತರಬೇತಿ, ಒಳ್ಳೆಯದಿಂದ ಎಲ್ಲ ನಡೆಸ್ಕೊಂಡ ನಮ್ಮ ಅಡಿಯುಡಿ ಸರ್ ನಡೆಸ್ಕೊಂತ ಬರ್ತಾ ಇದ್ದಾರೆ. ಸುಮಾರು ಜನ ಇಲ್ಲಿ ಟ್ರೈನಿಂಗ್ ಮಾಡಿ ಮತ್ತೆ ತರಬೇತಿ ತಗೊಂಡು ಎಲ್ಲರೂ ಜಾಬನ್ನು ಹಿಡಿದಿದ್ದಾರೆ. ಅದೇ ರೀತಿ ನೀವು ಕಷ್ಟಪಟ್ಟು ಟ್ರೈನಿಂಗ್ ಮಾಡಿ ತರಬೇತಿ ತಗೊಂಡು ಯಾವಾಗಿನ ಮಟ್ಟ ಯಾರಿಗೆ ಕಷ್ಟಪಡಲ್ಲ ಅವಾಗಿನ ಮಟ್ಟ ಜಾಬ್ ಸಿಗಲ್ಲ. ಈಗಿನ ಕಾಲದಲ್ಲಿ ಬಹಳ ಕಷ್ಟ ಇದೆ. ಈಗ ನಾವು 22 ವರ್ಷ ಸರ್ವಿಸ್ ಮಾಡ್ಕೊಂಡು ಮತ್ತೆ ನಾವು ಜಾಬ್ ಟ್ರೈ ಮಾಡ್ತಾ ಇದೀವಿ. ಏನ್ ಮಾಡೋದು, ಯಾಕಂದ್ರೆ ಫ್ಯಾಮಿಲಿ ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಯಾವ ರೀತಿ ಇರ್ತದೆ, ಬೇರೆ ಬೇರೆ ಇರ್ತದೆ. ಆಕ್ಚುಲಿ ಆರ್ಮಿಗೆ ಹೋಗೋರು ಯಾರಪ್ಪ ಅಂತಂದ್ರೆ ರಿಚ್ ಫ್ಯಾಮಿಲಿ ಯಾರು ಹೋಗಲ್ಲ. ಹೋಗೋರಂದ್ರೆ ಮಿಡಲ್ ಫ್ಯಾಮಿಲಿ ಅಂಡ್ ಬಡ ಜನ ಮಾತ್ರ ಹೋಗ್ತಾರೆ. ರಿಚ್ ಫ್ಯಾಮಿಲಿ ಯಾರು ಹೋಗಲ್ಲ. ಇದೊಂದು ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಂದ್ರೆ ನಾ 22 ವರ್ಷದಲ್ಲಿ ನೋಡಿದಂದ್ರೆ ನನ್ ಸುಮಾರು ಜನ
ಸರ್ವಿಸ್ ಮಾಡಿದ್ದಾರೆ. ಆದ್ರೆ ಅವ್ರನ್ನೆಲ್ಲ ಕೇಳಿದ್ರೆ ಹೆಂಗಪ್ಪ ನಿಮ್ಮ ಮನೆಯಲ್ಲಿ ಹೆಂಗಿದ್ದಾರೆ ಹೆಂಗಂದ್ರೆ ಎಲ್ಲರೂ ಅದೇ 1 ಎಕರೆ ಹೊಲ ಇದೆ ಸರ್, ನಮಗೆ 2 ಎಕರೆಂಗಾರ ಇದ್ದಾರೆ, 4 ಜನ ಇದ್ದಾರೆ, ಇದೇ ರೀತಿ ಹೇಳ್ತಾರೆ. ಆದ್ರೆ ಆರ್ಮಿಗೆ ಹೋಗೋರು ಯಾರಪ್ಪ ಅಂದ್ರೆ ರಿಚ್ ಫ್ಯಾಮಿಲಿ ಯಾರು ಹೋಗಲ್ಲ. ಒಂದು 10 ಎಕರೆ 20 ಎಕರೆ ಜಮೀನಿದ್ದವ್ರು ಯಾರು ಹೋಗಲ್ಲ. ಆದ್ರೆ ಬಡ ಜನ ಬಡ ವಿದ್ಯಾರ್ಥಿಗಳ ಮಾತ್ರ ಕಷ್ಟಪಟ್ಟು ಆರ್ಮಿಗೆ ಹೋಗ್ತಾರೆ ಹೊರತಾಗಿ ಬೇರೆಯವ್ರು ಯಾರು ಹೋಗಲ್ಲ. ಇದೊಂದು ನೆನಪಿನಾಗ ಇಟ್ಕೊಳ್ಳಿ. ಕಷ್ಟಪಟ್ಟು ಹೋದ್ರೆ ಮತ್ತೆ ಇದು ಅಗ್ನಿವೀರ ಅಂತ ಇದ್ದಾರಲ್ಲೇ, ಅದನ್ನ ಮಾತಾಡಿದ್ದೇನೆ ಅಲ್ಲಿ, ಅಂದ್ರೆ ನಮ್ಮ ಯೂನಿಟಿಲೆಲ್ಲ ಮಾತಾಡಿದ್ದೇನೆ. ಅಗ್ನಿವೀರದ ಆಕ್ಚುಲಿ ಇನ್ 1 ಇಯರ್ ಅಥವಾ 2 ಇಯರ್ ಅಲ್ಲಿ ಪರ್ಮನೆಂಟ್ ಆಗ್ತಾ ಇದೆ. ಅದನ್ನ ಅಗ್ನಿವೀರನೊಂದು ತಲೆಯಾನ್ ತೆಗೆದು ಹಾಕಿ ಪರ್ಮನೆಂಟ್ 199% ಇದು ಪರ್ಮನೆಂಟ್ ಆಗುತ್ತೆ. ಅದಕ್ಕೆ ನಿರ್ಲಕ್ಷ್ಯ ಮಾಡಿ ಟ್ರೈನಿಂಗ್ ಅಲ್ಲಿ ಮಾಡುದು ನಿರ್ಲಕ್ಷ್ಯ ಮಾಡಕ್ ಹೋಗಬೇಡಿ. ಇದೇ ರೀತಿ ಅಡಿವಡಿ ಸರ್ ನಾನು ಕರ್ಕೊಂಡು ಇಲ್ಲಿ ಇಂಥ ಒಂದು ನನಗೆ ಗೌರವವನ್ನು ಸಲ್ಲಿಸಿದ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಸಂಸ್ಥೆಯಲ್ಲಿ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, KPTCL, HESCOM, BESCOM, ಚೆಸ್ಕಾಂ ಮತ್ತು ಮೆಸ್ಕಾಂ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ ಅನ್ನು 8 ಮೀಟರ್ ಅಂತರದಲ್ಲಿ ಎಸೆಯುವುದು, 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡುವುದು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ನಲ್ಲಿ 5ರಲ್ಲಿ ಕಂಪಲ್ಸರಿಯಾಗಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ, ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಕೂಡ ಫಿಸಿಕಲ್ ಸೇಮ್ ಇರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC-GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.